ಟಿಟಿ ವಾಹನದಲ್ಲೇ ಮೃತದೇಹಗಳು ಅಪ್ಪಚ್ಚಿಯಾಗಿ ಹೋಗಿದ್ವು. ಮೃತದೇಹಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗಿಬೇಕಾದ್ರೆ ಕೂಡ ಸವಾಲಿನ ಕೆಲಸ ಆಗಿತ್ತು. ಇನ್ಫ್ಯಾಕ್ಟ್ ಘಟನೆಯಲ್ಲಿ ಅಜ್ಜಿ ಹಾಗೂ ಮೊಮ್ಮಗಳು ಅಲ್ಲಿ ಸದ್ಯಕ್ಕೆ ಬದುಕಿದ್ರು, ಬಟ್ ಅವ್ರ ಸ್ಥಿತಿ ಬಹಳ ಬಹಳ ಕ್ರಿಟಿಕಲ್ ಆಗಿದೆ. ಮತ್ತು ಮೃತರು ಎಲ್ಲರೂ ಕೂಡ ಶಿವಮೊಗ್ಗದ ಭದ್ರಾವತಿ ನಿವಾಸಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಚಿಂಚೋಳಿ ಮಾಯಮ್ಮನ ದರ್ಶನ ಮಾಡಿ ವಾಪಸ್ಸಾಗ್ತಾ ಇದ್ದ ವೇಳೆ ಘಟನೆ ಆಗಿದೆ. ದೇವರ ದರ್ಶನ ಪಡೆದು ಪ್ರಸಾದ ಹಿಡ್ಕೊಂಡು ಸ್ವಗ್ರಾಮಕ್ಕೆ ಬರ್ತಾ ಇದ್ರು. ನೆಮ್ಮದಿ ನಮ್ದಾಗತ್ತೆ, ಒಳ್ಳೆ ಜೀವನ ನಡೆಸೋಣ, ಎಲ್ಲವೂ ಸರಿ ಹೋಗುತ್ತೆ ಅಂತ ಒಂದು ಹೋಪಲ್ಲಿ ಬರ್ತಾ ಇದ್ರು. ಆದರೆ ವಿಧಿ ಅವರ ಸಾವಿಗೆ ಆ ದಾರಿಯಲ್ಲಿ ಹೊಂಚು ಹಾಕಿ ಲಾರಿ ರೂಪದಲ್ಲಿ ಕೂತಿತ್ತು ಅಂತ ಅನಿಸ್ತಾ ಇದೆ. ಕಾರಣ ನಾನಾಗಲೇ ಹೇಳ್ತಾ ಇದ್ನಲ್ಲ, ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿದ್ರು ಅಲ್ಲಿ ಲೇಓವರ್ ಇರಲಿಲ್ಲ. ಸೊ ಲಾರಿ ಅಲ್ಲಿ ಆ ಥರ ನಿಲ್ಲಿಸೋದೇ ಆ್ಯಕ್ಚುಲಿ ರೂಲ್ಸ್ ವೈಲೇಷನ್. ಆತ ಬೇಕಾಬಿಟ್ಟು ನಿಲ್ಲಿಸಿದ್ದಾನೆ. ಟಿ ಚಾಲಕನಿಗೂ ಗೊತ್ತಾಗಿಲ್ಲ ಅದು ಲಾರಿ ನಿಂತಿದೆ ಅಂತ ಹೇಳಿ. ಟಿ ಸ್ಪೀಡಲ್ಲಿತ್ತು. ರಾಷ್ಟ್ರೀಯ ಹೆದ್ದಾರಿನಲ್ಲಿ ಸ್ಪೀಡ್ ಲಿಮಿಟ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ಸೊ ಸ್ಪೀಡಲ್ಲಿ ಬಂದು ಹೊಡೆದಿದ್ದು 13 ಜನ ಸ್ಪಾಟ್ ಡೆತ್ ಆಗಿದೆ. ಹಾವೇರಿ ಜನರನ್ನ ಕೂಡ ಈ ಅಪಘಾತ ಬೆಚ್ಚಿಗೆ ಬೀಳಿಸಿದೆ. ಕಾರಣ ಒಬ್ಬರು ಇಬ್ಬರು ಅಪಘಾತದಲ್ಲಿ ಸಾವನ್ನಪ್ಪಿದಾಗಲೇ ಅಯ್ಯೋ ಅಂತ ನಾವು ಹೇಳ್ತೀವಿ, ಶಾಕ್ಗೆ ಒಳಗಾಗ್ತೀವಿ. ಆಮೇಲೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ, ನಂಬೋದಕ್ಕೆ ಸಾಧ್ಯ ಆಗಲ್ಲ. ಈಗಿದ್ದವರು ಈ ಕ್ಷಣ ಇದ್ದವ್ರು ಈಗಿಲ್ವಾ ಅಂತ. ಅಂಥದ್ರಲ್ಲಿ 13 ಜನ ಎಷ್ಟೆಲ್ಲ ಕನಸಿಟ್ಕೊಂಡಿದ್ರು, ಫ್ಯಾಮ್ಲಿಗೆ ಅವ್ರು ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ, ಫ್ಯಾಮಿಲಿ ಅವ್ರು ಬರುವಿಕೆಗಾಗಿ ಅವ್ರು ವಾಪಸ್ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದವ್ರು, ಅವ್ರಿಗಿನ್ನೆಷ್ಟು ಶಾಶ್ವತವಾದಂತಹ ಗಾಯ ಆಗಿರುತ್ತೆ. ಶಾಶ್ವತವಾಗಿ ಕಳ್ಕೊಂಡವ್ರಿಗೆ ಗೊತ್ತು ಆ ನೋವು ಎಂಥದ್ದು ಅಂತ. ಅವ್ರಿಗೆ ಯಾವ ರೀತಿ ನರಕ ಯಾತನೆ ಇರುತ್ತೆ ಹೇಳಿ. ದೇವ್ರ ದರ್ಶನಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಈ ರೀತಿ ಆಗತ್ತೆ ಅಂದರೆ ನಿಜವಾಗ್ಲೂ ಭಾಳ ದುರ್ದೈವದ ಸಂಗತಿ. ಗುಂಡೇನಹಳ್ಳಿ ಹಾವೇರಿಯಲ್ಲಾಗಿರುವಂತಹ ಭೀಕರ ರಸ್ತೆ ಅಪಘಾತ ಇದು. 13 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನಿಬ್ಬರ ಸ್ಥಿತಿ ಕೂಡ ಗಂಭೀರವಾಗಿದೆ, ಕ್ರಿಟಿಕಲ್ ಆಗಿದೆ. ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇನ್ನೊಂದು ಮಾಹಿತಿ ಸಿಗ್ತಾ ಇದೆ, ಟಿ ವಾಹನದಲ್ಲಿ ಟೋಟಲ್ ಆಗಿ 17 ಜನ ಇದ್ರು. 17 ಜನರಲ್ಲಿ 13 ಜನ ಈಗ ಆಲ್ರೆಡಿ ಸ್ಪಾಟ್ ಡೆತ್ ಆಗಿದೆ. ಇನ್ನುಳಿದವರು 5 ಜನ.